ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಓಕೆ, ನಾನು ನಿಮಗೆ ಲೆವೆಲ್ ಕೊಟ್ಟಿದ್ದೆ. ಯಾವ ಲೆವೆಲ್ಲು ಅಂತಂತಂದರೆ 950 ಲೆವೆಲು. ಓಕೆ, 950 ಲೆವೆಲು, ಆಮೇಲೆ 960 ಸಮಥಿಂಗ್ ಏನೋ ಅಕ್ಕಪಕ್ಕ ಕೊಟ್ಟಿದ್ದೆ. ಓಕೆ, 900 ಬ್ರೇಕ್ ಆದರೆ, ಓಕೆ ಇದು 800 ಬ್ರೇಕ್ ಆದರೆ 650 ಟಾರ್ಗೆಟು ಅಂತ ಹೇಳಿದ್ದೆ. ಸೊ 800 ಬ್ರೇಕ್ ಆಗಿಲ್ಲ. ಓಕೆನಾ, ಬ್ರೇಕ್ ಆಗಿಲ್ಲ ಅನ್ನೋ ಸೆನ್ಸ್ ಏನು, ನಿಮಿಷ ಲೋ ನೋಡ್ಕೊಂಡ್ಬಿಡ್ತೀನಿ ಎಷ್ಟಿದೆ ಅಂತ. ಇವತ್ತಿನ ಲೋ ಬಂದುಬಿಟ್ಟು 89. ಓಕೆನಾ. ಸೊ ನೋಡಿ, ಪ್ರಾಪರಾಗಿ ಕ್ಲೋಸಿಂಗ್ ಕೊಟ್ಟಿಲ್ಲ. ಹೌದಾ, ಪ್ರಾಪರಾಗಿ ಕ್ಲೋಸಿಂಗು ಅಂತಂತಂದರೆ ರೆಡ್ ಬರಬೇಕು ಕ್ಯಾಂಡಲ್. ಇಲ್ಲಿ ರೆಡ್ ಕ್ಯಾಂಡಲ್ ಫಿಲ್ ಆಗಿತ್ತು ಅಂದ್ಕೊಳ್ಳಿ. ಈ ರೀತಿ ಏನಾದರೂ ಗ್ರೀನ್ ಆಗಿದೆಯಲ್ಲ, ಈ ರೀತಿ ಏನಾದರೂ ರೆಡ್ ಆಗಿದ್ದರೆ ನಿಮಗೆ ಫರ್ದರ್ ನಿಮಗೆ ಡೌನ್ ಸೈಡಲ್ಲೇ ಕೊಡ್ತಿತ್ತು. ನಾನು ನಿಮಗೆ ಕಾಲ್ ಯಾಕೆ ಬೇಡ ಅಂತ ಹೇಳಿದ್ದೀನಿ ಅಂತಂತಂದರೆ ಅದನ್ನು ಹೇಳ್ತೀನಿ. ಏನು ನೀವು ಕಾಲೇ ತೊಗೋಬೇಡ ಅಂತ ಹೇಳಿದ್ರಿ, ಇದು ನೋಡಿದ್ರೆ ಹೇಗೆ ಅಂತ. ಇಲ್ಲಿ ನೋಡಿ, ಒಂದು ದಿವಸ ರೆಡ್ಡ, ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನನಗೆ. ಓಕೆ, ಈಗ ಕ್ಲಿಯರಾಗಿ ಕಾಣಿಸುತ್ತೆ. ಒಂದಿನ ರೆಡ್ಡು, ಒಂದಿನ ಗ್ರೀನು. ಓಕೆನಾ, ಇಲ್ಲಿ ನೋಡಿ ಗ್ರೀನ್. ಓಕೆನಾ, ಇಲ್ಲಿ ಒಂದೇ ರೆಡ್, ಆಮೇಲೆ ಇಲ್ಲಿ ರೆಡ್ಡು, ಈ ರೀತಿ ಕಂಟಿನ್ಯೂಷನಾಗಿ 3 ಬರಬೇಕು. ಇಲ್ಲ ಒಂದಿನ ಗ್ರೀನು, ಒಂದಿನ ರೆಡ್ಡು, ಒಂದಿನ ಈ ಟ್ರೇಡಿಂಗ್ ಸೆಕ್ಷನಲ್ಲಿ ನೀವು ನೋಡಿರ್ಬೇಕು. ಇಲ್ಲಿ ನೋಡಿ, ರೆಡ್, ಇದು ಒಳ್ಳೆ ಪ್ರೈಸ್ ಆಕ್ಷನ್. ಅದನ್ನು ಬಿಟ್ಕೊಂಡು ಈಗ ನೋಡಿ, ನೀವು ಇದೇ ರೀತಿ ಇವತ್ತು ಹಿಂಗೆ ಮಾಡೋಣ ಅಂತಂತಂದರೆ ತಪ್ಪಾಗುತ್ತೆ. ಹೌದಾ, ಕೆಳಗಡೆ ಬೀಳ್ಬೇಕಾದ್ರೆ ಕೆಳಗಡೆನೇ ಇರಬೇಕು ವ್ಯೂವು. ಒಂದು ದಿವಸ ಬಿದ್ದಿದೆ ಅಂತ ನೆಕ್ಸ್ಟ್ ಏನು ಕೆಳಗಡೆ ಬೀಳುತ್ತೆ ಅಂತ ನಾನು ಹಂಗೆ ಹೇಳ್ತಾ ಇಲ್ಲ. ಬಟ್ ನಮ್ಮ ವ್ಯೂ ಏನಿರಬೇಕು, ಕೆಳಗಡೆನೇ ಇರಬೇಕು. ಅದನ್ನು ಬಿಟ್ಕೊಂಡು ಅಪೋಸಿಟಲ್ಲಿ ಇರಬಾರ್ದು. ಅದಕ್ಕೆ ನಾನು ನಿಮ್ಗೆ ಅದನ್ನು ಹೇಳಿದ್ದೆ. ಏನು ಹೇಳಿದ್ದೆ ಅಂತಂತಂದರೆ 50 ಪಾಯಿಂಟ್ SL ಬರುತ್ತೆ 950 ಕೆಳಗಡೆ. ನಾನು ಪುಟ್ಟೆ ನೋಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅಲ್ಲಿಂದ ನೀವು ಏನು ಇಟ್ಟಿರ್ತೀರ 970 SL ಇಟ್ಟಿರ್ತೀರ ಅಂದ್ಕೊಳ್ಳಿ, 25 ಪಾಯಿಂಟ್. ಸೊ SL ಹಿಟ್ಟಾದರೆ ಆಗಲಿ. ನಾನೇನು ಹೇಳಿದ್ದೆ ನಿಮಗೆ, 50 ಪಾಯಿಂಟ್ SL ಇಡಿ. ಕಾಲಲ್ಲಿ ಬಿಗ್ ಟಾರ್ಗೆಟ್ ಕೊಡಬೇಕಾದ್ರೆ ಬಿಗ್ SL ಬಂದೇ ಬರುತ್ತೆ ಅಂತ ಹೇಳಿದ್ದೆ. ಸೊ ಕಾಲ್ ಕಡೆ ಇಂಟ್ರೆಸ್ಟ್ ಇಲ್ಲ, ಬೇಕಾದರೆ ನೀವು ಒಂದು ಲಾಟಲ್ಲಿ ಮಾಡಿ ಅಂತ ಹೇಳಿದ್ದೆ. ನೋಡಿ, ನೀವು ಚೆನ್ನಾಗಿ ಇಲ್ಲಿ ಬೆಳೆಸ್ಕೊಂಡಿರ್ತೀರ. ಅದನ್ನು ಮಾರ್ಕೆಟಿಗೆ ಯಾಕೆ ಕೊಡ್ತೀರಾ? ಅದು ರಿವರ್ಸ್ ಥಿಂಕಿಂಗೇ ಇರುತ್ತೆ ನಿಮಗೆ ಯಾವಾಗಲೂ. ಅದು ಮೇಲೆ ಹೋಗ್ತಾನೆ ಇರುತ್ತೆ. ಅದಕ್ಕೆ ಹೇಳ್ತಾಯಿದ್ದೀನಿ, ಕೆಳಗಡೆ ಬಿದ್ದಾಗ ನಾವು ಕೆಳಗಡೆ ಥಿಂಕಿಂಗ್ ಮಾಡಿದೆ ಒಂದು ಲೆವೆಲ್ ಇಟ್ಕೋಬೇಕಷ್ಟೇ ನಾವು. ಹೌದಾ, ಒಂದು ಲೆವೆಲ್. ಯಾಕೆ ನಾನು ಆ ಲೆವೆಲ್ನೂ ಕೊಟ್ಟಿದ್ದೆ ನಾನು ನಿಮಗೆ ಅಂತಂತಂದರೆ, ಇಲ್ಲಿ ನೋಡಿ, ಇಲ್ಲಿದೆನಾ. ಸೊ ಅದಕ್ಕೆ ನಾನು ಏನು ಮಾಡಿದೆ, 950 ಕೆಳಗಡೆ ನಾನು ಪುಟ್ಟೆ ನೋಡ್ತೀನಿ, ಮೇಲ್ಗಡೆ ನೋಡೋಂಗಿಲ್ಲ ಅಂತ. ಅದು ನೀವು ಇದ್ರ ಮೇಲ್ಗಡೆ ನೀವು ಏನಾದರೂ ಮಾಡ್ಕೊಳ್ಳಿ. ನನ್ನ ಟಾರ್ಗೆಟ್ ಮಾತ್ರ ಕೆಳಗಡೆ ಇದೆ. ನಾನು ಫರ್ದರ್ ಪುಟ್ ನೋಡ್ತೀನಿ. ಇಲ್ಲಿಂದ ಬಂದರೆ 850, ಓಕೆ, ಮತ್ತು 750 ಮತ್ತು 650 ಈ ರೀತಿ ಟಾರ್ಗೆಟ್ ಮಾಡ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ. ಹೌದಾ. ಸೊ ಈ ಸೆಕ್ಷನಲ್ಲಿ ನಾನು ನಿಮಗೆ ಹೇಳಿದ್ದೆ, ಒಂದು ಲಾಟಲ್ಲಿ ಬೇಕಾದರೆ ಹೋಗಿ, ಬಟ್ 50 ಪಾಯಿಂಟ್ SL ಇಡಿ ಅಂತ. ನಿಮಗೆ ಎಲ್ಲೂ ಹಿಟ್ಟಾಗಿಲ್ಲ. ಓಕೆ, ನಾನು 950 ನೀವು ಪಾಯಿಂಟು ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, 950 ಪಾಯಿಂಟು. 950 ಕೆಳಗಡೆ ಇಲ್ಲಿ ಏನಾದರೂ ಟ್ರೇಡ್ ನೀವು ಎಕ್ಸಿಕ್ಯೂಟ್ ಮಾಡಿದ್ರಿ ಅಂದ್ಕೊಳ್ಳಿ, 50 ಪಾಯಿಂಟ್ 920. ನಮ್ಮದಂತೂ 25 ಪಾಯಿಂಟೇ ಬರುತ್ತೆ. ಓಕೆನಾ, 25 ಪಾಯಿಂಟೇ ಬರುತ್ತೆ. ಇಲ್ಲಿ ನೀವು 920ಗೆ ಎಕ್ಸಿಟ್ ಅಂದ್ರೂ 950 ನೀವು ಎಂಟ್ರಿ ಅಂದ್ಕೊಂಡ್ರು 900 ಆದರೆ ನಿಮ್ಮ SL ಇತ್ತು. ಓಕೆನಾ, ಎಲ್ಲಿ ಬಂತು ಇಲ್ಲಿ 900 ಅಂತ SLೇ ಬಂದಿಲ್ಲ. ಹೌದಾ. ಸೊ ದೊಡ್ಡ ಮೂಮೆಂಟೇ ಕೊಡ್ತು ಆರಾಮಾಗಿ. ಬಿಗ್ ಮೂಮೆಂಟ್ ಕೊಡುತ್ತೆ ಅಂತ ಹೇಳಿದ್ದೆ ನಾನು. ಬಿಗ್ ಮೂಮೆಂಟ್ ಕೊಡಬೇಕಾದ್ರೆ ಬಿಗ್ SL ಬಂದೇ ಬರುತ್ತೆ ಅಂತ. ಓಕೆ, ಅದರಲ್ಲಿ ಬೇರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು. ಹೌದಾ, ನಾಳೆ ಇದೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಸ್ವಲ್ಪ ನಾಳೆ ಕೈಯಲ್ಲಿ ಕೂಡ ಹಿಡ್ತಾ ಇರಲಿ. ಸೊ ಯಾಕಂತಂದರೆ ಏನು ಎಕ್ಸ್ಪೈರಿ ಸಲುವಾಗಿ, ಇದು ನಿಫ್ಟಿ ಎಕ್ಸ್ಪೈರಿ ಸಲುವಾಗಿ ಕೆಳಗೆ ಬಂತು, ಇದು ಸೆನ್ಸೆಕ್ಸ್ ಎಕ್ಸ್ಪೈರಿ ಸಲುವಾಗಿ ಮೇಲೆ ಹೋಯಿತು, ಮತ್ತು ಏನು ಕೆಳಗಡೆ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ, ಈ ರೀತಿಯೂ ಆಗ್ತಿರ್ಬೇಕು. ಹೌದಾ, ಇಲ್ಲ ಇದನ್ನೇ ಕಂಟಿನ್ಯೂಷನ್ ಮಾಡಿದ್ರು ಮಾಡ್ತಿರ್ಬೇಕು, ಗೊತ್ತಾಗಲ್ಲ. ಸೊ ಅದಕ್ಕೆ ಕೈಯಲ್ಲಿ ಸ್ವಲ್ಪ ಹಿಡ್ತಾ ಇರಲಿ. ನಾಳೆ ಸೆನ್ಸೆಕ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಬೇಕಾಗತ್ತೆ. ನಾಳೆ ಬೇಕಾದರೆ ನೀವು ಮತ್ತು 1 ಅವರ್ ವೇಟ್ ಮಾಡಲೇಬೇಕಾಗತ್ತೆ. ನಿಫ್ಟಿಯಲ್ಲಾಗಲಿ ಮತ್ತು ಸೆನ್ಸೆಕ್ಸಲ್ಲಾಗಲಿ ವೇಟ್ ಮಾಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ಈಗ ಲೆವೆಲ್ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಮತ್ತು ಸೇಮ್ 960 970 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೈ ಮಿಸ್ಟೇಕ್ ಇದೇನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಓಕೆನಾ, ಸೆನ್ಸೆಕ್ಸು ಬರ್ತಾ ಇತ್ತು. ಓಕೆ, ಯಾಕಂತಂದರೆ ಇಲ್ಲಿ ಪ್ರೈಸ್ ಆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ ಕೆಳಗಡೆ ಬರೋದು. ಓಕೆ, ನೀವು 24K ಬ್ರೇಕ್ ಆದ್ರೂ ತೊಗೋಬೋದು, ಇಲ್ಲ ಅಂತಿಲ್ಲ. ಸಡನ್ನಾಗಿ ಇಲ್ಲಿಂದ ರಿವರ್ಸ್ ಆದರೆ, ಇದೇ ಹೇಳ್ದಲ್ಲ, ಇಲ್ಲಿಂದ ನಾನು ಹೆಂಗೆ ರಿವರ್ಸ್ ಕೇಳ್ತಾ ಇದ್ದೆ, ಅದೇ ರೀತಿ ಇಲ್ಲಿಂದ ರಿವರ್ಸ್ ಆದರೆ ಹೇಳಿಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, 970 ಕೆಳಗಡೆ ಏನಾದರೂ ಬಂದರೆ, ಓಕೆ, 950ಗೆ ಎಂಟ್ರಿ ತೊಗೊಂಡು ಮತ್ತು ನಾನು 850 750 ಟಾರ್ಗೆಟ್ ನಾನಿಲ್ಲಿ ಮತ್ತು ಇದೇ ಲೆವೆಲೇ ನೋಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿಂದ ಮತ್ತೆ ರಿವರ್ಸ್ ಏನಾದರೂ ಹೋದರೆ ಮತ್ತು ನಾನು 1 ಲಾಟು ಇಲ್ಲ 2 ಲಾಟಲ್ಲಿ ಕೆಲಸ ಮಾಡ್ತೀನಿ. ಓಕೆ,
ಅದ್ರಲ್ಲಿ ಬೇರೆ ನಾನು ನಿಮಗೆ ಮಂತ್ಲಿ ಚಾರ್ಟು ತೋರಿಸ್ಬಿಡ್ತೀನಿ ಯಾವ ರೀತಿ ವರ್ಕ್ ಆಗ್ತಿದೆ ಅಂಥೇಳಿ. ಮಂತ್ಲಿ ಕ್ಯಾಂಡಲಲ್ಲೂ ಗ್ರೀನೇ ಇದೆ, ಇಲ್ಲಿ ನೋಡಿ, ಇಲ್ಲಿಂದ ರಿಜೆಕ್ಷನ್ನೇ ಇದೆ. ಅದಕ್ಕೆ ನನಗೆ ಮೇಲೆ ಹೋಗೋಕ್ಕೆ ಇಷ್ಟ ಇಲ್ಲ. ಅದರಲ್ಲಿ ಬೇರೆ ಒಂದು ಹ್ಯಾಮರ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾಯಿದೆ ಮಂತ್ಲಿದು. ಇನ್ನೂ 1 ವೀಕ್ ಇದೆ, 1 ವೀಕಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ, ಓಕೆನಾ. ಸೊ ಅದರಲ್ಲಿ ಬೇರೆ ಇಲ್ಲಿ ನೋಡಿ, ನೆಕ್ಸ್ಟ್ ಲಾಸ್ಟ್ ವೀಕಿಂದು ಡೋಜಿ ಕ್ಯಾಂಡಲ್ ಇತ್ತು, ಈ ವೀಕಿಂದು ಹ್ಯಾಮರ್ ಕ್ಯಾಂಡಲ್ ಇದೆ, ಓಕೆನಾ. ಇದು ಏನಾದರೂ ಕ್ಲೋಸಿಂಗ್ ಕೊಡ್ತು ಅಂದ್ಕೊಳ್ಳಿ, ಹೇಳಿಕ್ಕೆ ಬರಲ್ಲ. ಇಲ್ಲಿನೂ ರಿಜೆಕ್ಷನ್ ಇದೆ, ಓಕೆನಾ. ಅದೇ ರೀತಿ ಡೇ ಕ್ಯಾಂಡಲಲ್ಲೂ ಸೇಮ್ ರಿಜೆಕ್ಷನ್ ಇದೆ, ಇಲ್ಲಿ ನೋಡಿ, ನೀಟಾಗಿ ರಿಜೆಕ್ಷನ್ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ರಿಜೆಕ್ಷನ್ ಇದ್ರ ಮೇಲ್ಗಡೆ ಏನಾದರೂ ಓಪನ್ ಆದರೆ ಮಾರ್ಕೆಟ್ ಬುಲ್ಲಿಶ್ ಆಗಿ 250ವರೆಗೂ ಹೋಗ್ಬೋದು, ಇಲ್ಲ ಅಂತಿಲ್ಲ. ಬಟ್ ಇದ್ರ ಒಳಗಡೆನೇ ಓಪನ್ ಆಯಿತು ಅಂದರೆ ಮತ್ತು ಮಾರ್ಕೆಟ್ ಕ್ಯಾಂಡಲ್ ಮಾಡಿಕೊಂಡು ಇನ್ನೂ ಎಷ್ಟು 1 ವೀಕ್ ಇದೆ, ಓಕೆನಾ. 1 ವೀಕಲ್ಲಿ 2 ಕ್ಯಾಂಡಲ್ ಮಾಡ್ಕೊಂಡು ಬಂದೇ ಬರುತ್ತೆ ಕೆಳಗಡೆ, ಆಗಂಗಿಲ್ಲ. ಸೊ ಅದಕ್ಕೆ ಕೈಯಲ್ಲಿ ಹಿಡ್ತಾ ಇರಲಿ ಯಾವಾಗಲೂ. 23,500 ಟಾರ್ಗೆಟ್ ನಾನು ನೋಡ್ತಾ ಇದ್ದೀನಿ, ಬಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ 650 ಆದರೂ ಬರಬೇಕು, ಇಲ್ಲ ಮೇಲ್ಗಡೆ 250 ಆದರೂ ಹೋಗಬೇಕು. ಅದು ಮೇಲ್ಗಡೆ ಅಂತ ನನಗೆ ಅಷ್ಟು ನಂಬಿಕೆ ಇಲ್ಲ, ನೋಡೋಣ ಏನಾಗುತ್ತೆ ಅಂಥೇಳಿ. ಡೈಲಿ ಏನಾದ್ರಲ್ಲಿ ಚೇಂಜಸ್ ಮಾಡೋಣ ಅಂತ, ಹಂಗೆ ಏನಾದರೂ ಚೇಂಜಸ್ ಇದ್ದರೆ, ಓಕೆನಾ. ಸೊ ಲೆವೆಲ್ ಅಂತೂ ಕೊಟ್ಬಿಟ್ಟಿದ್ದೀನಿ, ಓಕೆ. ಆಲ್ಮೋಸ್ಟು ಕರೆಕ್ಟಾಗಿದೆ ಎಲ್ಲ. ಕ್ಲೋಸಿಂಗು ಕೊಡ್ತಾಯಿದೆ. ಆಲ್ಮೋಸ್ಟ್ 24,000 ಈಗಲೇ ಬಂದುಬಿಡ್ತು, ಹೌದಾ. ನಾನು ಅದಕ್ಕೆ ಆಮೇಲೆ 3 ಗಂಟೆ ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೆ, ಓಕೆ. ಸೆನ್ಸೆಕ್ಸಲ್ಲಿ ಯಾರಾದರೂ ನೋಡಿ ತೊಗೊಂಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇರ್ತೀರ. ಅದಕ್ಕೆ ಕ್ಯಾರಿ ಫಾರ್ವರ್ಡ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಯಾರು, ಓಕೆನಾ. ಸೊ ನೋಡಿ, ಮತ್ತೆ ಪ್ಯಾಟ್ರನ್ ಆಗ್ತಾಯಿದೆ ಫಾರ್ಮೇಷನ್. ಸೊ ಇದನ್ನು ರಿಜೆಕ್ಷನ್ ತೊಗೊಂಡು ಮತ್ತೆ ಕಂಪ್ಲೀಟಾಗಿ ಇಲ್ಲಿಗೆ ಬಂದ್ರೂ ಹೇಳಿಗೆ ಬರೋಂಗಿಲ್ಲ. ಸ್ವಲ್ಪ ಅದಕ್ಕೆ ಕೈಯಲ್ಲಿ ಹಿಡ್ತಾ ಇರಲಿ, ಓಕೆನಾ. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ. ಇಲ್ಲ ಅಂತಂದರೆ 2 ಹೆಂಗಾಗಿದೆ ಅಂತಂತಂದರೆ ಈಗ 2 ರೆಡ್ಡು ಗ್ರೀನು ಆಗಿದೆ, ಓಕೆ. ನಡು ಮಧ್ಯೆ ಏನಾದರೂ ಓಪನ್ ಮಾಡಿಬಿಟ್ಟು ಇಲ್ಲೇ ಒದಾಡಿಸ್ಬಿಟ್ಟ ಅಂತಂತಂದರೆ ಮತ್ತೊಂದು ಈ ರೀತಿ ಡೋಜಿ ಆಗಿಬಿಟ್ರೆ ತುಂಬಾ ಕಷ್ಟ. ಯಾಕಂದರೆ ಇವತ್ತು ನಿನ್ನೂ ಕೊಟ್ಟಿದೆ, ಇವತ್ತು ಕೊಟ್ಟಿದೆ, ಹೇಳಿಕ್ಕೆ ಬರೋಂಗಿಲ್ಲ. ಈ ರೀತಿ ಕ್ಯಾಂಡಲ್ ಏನಾದರೂ ಇಲ್ಲಿ ಶಿಫ್ಟ್ ಆಯಿತು ಅಂದ್ಕೊಳ್ಳಿ, ನಿಮ್ಮದು 2 ದಿನದಲ್ಲ, ಹಿಂದೆ ಏನು ಗಳಿಸಿರ್ತೀರ ಅದನ್ನೆಲ್ಲ ಒಂದೇ ದಿನದಲ್ಲಿ ಕಿತ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಬಿ ಕೇರ್ಫುಲ್, ಓಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.